ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಮಾಲಿನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ರುಚಿಯಾದ ಎಲ್ರಿಗೂ ತುಂಬ ಇಷ್ಟವಾದ ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಹಿಟ್ಟನ್ನು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಒಂದು 1/4 ಗಂಟೆ ಮುಂಚೆ. ಈಗ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಇದನ್ನು ತುರುಕೊಳ್ಳೋಣ. ಒಂದು ಸ್ವಲ್ಪನೂ ಗಟ್ಟಿ ಇರಬಾರ್ದು. ಒಂಚೂರು ಏನಾದರೂ ಗಂಟು ನಿಂತರೂ ಚಪಾತಿನ ಪರೋಟ ಅರಿಯೋಕ್ಕಾಗಲ್ಲ. ಅದಕ್ಕೆ ಮುಂಚೆ ನಾನು ಇದರಲ್ಲಿ ಎಲ್ಲದನ್ನು ನಾನು ತುರುಕೋತೀನಿ. ಆಲೂಗೆಡ್ಡೆ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ ಆಲೂಗೆಡ್ಡೆ ಬಗ್ಗೆ? ಅದು ಅಷ್ಟೇ, ನಮ್ಮ ದೇಶದ್ದಲ್ಲ, ದಕ್ಷಿಣ ಅಮೇರಿಕಾದಿಂದ ಪೋರ್ಚುಗೀಸರು ತಂದಿದ್ದಂತೆ. ಆದರೆ ಎಷ್ಟು ನಮ್ಮ ಜೀವನದಲ್ಲಿ ಹಾಸಕ್ಕಾಗ್ಬಿಟ್ಟಿದೆ ಅಂದರೆ ನಮ್ಗೆ ಆಲೂಗೆಡ್ಡೆ ಇಲ್ಲದೆ ಇರೋ ಅಡುಗೆ ನಾನು ನೆನೆಸ್ಕೊಳ್ಳೋಕ್ಕೂ ಅಸಾಧ್ಯ ಆಗುತ್ತೆ. ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳನ್ನು BGL ಸ್ವಾಮಿ ಅವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಅನ್ನುವ ಬುಕ್ಕಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ. ಅವರು ಬಾಟ್ನಿ ಪ್ರೊಫೆಸರ್ ಆಗಿದ್ದರು. ಅವರು DVG, ಅವರು ಎಲ್ರಿಗೂ ಗೊತ್ತು DVG ಅಂಥ ಧೀಮಂತ ವ್ಯಕ್ತಿಯ ಪುತ್ರ. ಇಬ್ಬರು ಮೇಧಾವಿಗಳು, ತಂದೆ ಮಗನಿಗಿಬ್ಬರಿಗೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅವರ ಕನ್ನಡದ ಶ್ರೇಷ್ಠ ಬುಕ್ಗಳಲ್ಲಿ ನಾವು BGL ಸ್ವಾಮಿ ಅವರ ಬುಕ್ಕನ್ನು ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರ್ಸು ಪುಸ್ತಕದ ಪ್ರಿಯರು ಇದ್ದೇ ಇರ್ತೀರಾ, ಗೊತ್ತು ನನಗೆ. ಅವ್ರ ಬುಕ್ಗಳನ್ನು ಖಂಡಿತ ನೀವು ಓದದೇ ಇದ್ದರೆ ಅಕಸ್ಮಾತ್ ಓದಿ. ಹಸಿರು ಹೊನ್ನು, ಕಾಲೇಜು ರಂಗ, ಮೈಸೂರು ಡೈರಿ, ಆಮೇಲೆ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ, ಈ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ, ತುಂಬ ಚೆನ್ನಾಗಿರೋ ವಿಷಯಗಳನ್ನು ತಿಳಿಸೋ ಅಂಥ ಬುಕ್ಗಳನ್ನು ಬರೆದಿದ್ದಾರೆ. ಅವರ ಬುಕ್ಕದ ಒಂದು ವಿಶಿಷ್ಟತೆ ಅಂದರೆ ತಿಳಿ ಹಾಸ್ಯ, ವಸ್ತುವಿನ ಆಳವಾದ ಗ್ರಹಿಕೆ, ಆಮೇಲೆ ಒಳ್ಳೆಯ ಶೈಲಿ. ಖಂಡಿತ ಅದನ್ನು ಓದಿ. ಆ ಇಬ್ಬರು ಪ್ರಾತಸ್ಮರಣೀಯರಿಗೂ ನಾನು ನಮಸ್ಕಾರ ಮಾಡ್ತಾ ಇದನ್ನು ಈಗ ಮುಂದುವರಿಸ್ತಿದ್ದೀನಿ. ನೋಡಿ, ಅರ್ಧ ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನು ಇದು ಅಚ್ಚಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಹೀಗೆ ಅಂಗೈಯಲ್ಲಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಆಲೂ ಪರೋಟಾಗೆ ಅಜ್ವೈನ್ ತುಂಬ ಮುಖ್ಯ. ಇದನ್ನು ಹೀಗೆ ಅಂಗೈಯಲ್ಲಿ ಈಗ ಒಂದ್ಸಲಿ ಉಜ್ಜಿಬಿಟ್ಟು ಹಾಕಿ, ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಒಂದು 1/4 ಟೀ ಚಮಚ ಹಾಕ್ತಾಯಿದ್ದೀನಿ. ಇದನ್ನು ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಉಂಡೆ ಮಾಡಿಡೋಣ, ಒಂದೇ ಸೈಜ್ದು. ಈ ಪರೋಟ ಈಗ ಆಲೂ ಪರೋಟ ಅಂತ ಗೊತ್ತು, ಆದರೆ 50 ವರ್ಷದ ಹಿಂದೆಯೇ ನಮ್ಮ ಮನೇಲಿ ನಮ್ಮ ಅಜ್ಜಂಗೆ ಹಲ್ಲು ಆಗ್ತಿರ್ಲಿಲ್ಲ ಅಂತ ಚಪಾತಿ ಮಾಡಬೇಕಾದ್ರೆ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಚಪಾತಿ ಹಿಟ್ಟು ಜೊತೆ ಸೇರಿಸ್ಕೊಡ್ತಿದ್ರು. ಇದನ್ನು ಮಾಡ್ತಿದ್ರು. ಆಲೂ ಪರೋಟ ಅಂತ ಹೆಸರು ಗೊತ್ತಿರಲಿಲ್ಲ. ನಾವು ಆಲೂಗೆಡ್ಡೆ ಚಪಾತಿ ನಮಗೂ ಕೊಡು ಅಂತ ಹೇಳ್ತಿದ್ವಿ ಅಜ್ಜಂಗೆ ಮಾಡಿದಾಗ. ತುಂಬ ಟೇಸ್ಟಿಯಾಗಿ ಮಾಡ್ತಿದ್ರು ನಮ್ಮ ತಾಯಿ. ಈ ಊಟ ತಿಂಡಿ ಅಡುಗೆ ಅನ್ನೋದು ಎಷ್ಟು ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಇರುತ್ತೆ. ಬಟ್ ಒಂದು ಸ್ವಲ್ಪ ಚೇಂಜಲ್ಲಿ ಅದದೇ ಇರುತ್ತೆ. ಯಾವುದು ಡಿಫ್ರೆಂಟ್ ಅಂತ ಅನಿಸೋದೇ ಇಲ್ಲ. ಆ ಮಸಾಲೆಗಳು ಸ್ವಲ್ಪ ಚೇಂಜ್ ಆಗಬಹುದು ಅಷ್ಟೇ.
ಈಗ ನೋಡಿ ಇದು ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ಹೀಗೆ ಉಂಡೆ ಮಾಡ್ಕೊಳ್ಳೋಣ. ಮಧ್ಯ ಸ್ವಲ್ಪ ದಪ್ಪ ಇರಲಿ ಹಿಟ್ಟು. ತುದಿ ತೆಳುವಾಗಿ ಹೀಗೆ ಬಟ್ಲಾಕಾರ ಮಾಡಿಕೊಳ್ಳೋಣ. ಈಗ ಒಂದು ಉಂಡೆ ಇಡ್ತಿದ್ದೀನಿ. ಒಂದು ಸ್ವಲ್ಪ ಹೀಗೆ ಎಣ್ಣೆ ಸವರಿ ಹೀಗೆ ಇಡ್ತೀನಿ. ಇನ್ನೊಂದು ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಫ್ ಮಾಡೋದು ಒಂದು. ಇನ್ನೊಂದು ಟೈಪು ಮಾಡ್ತೀನಿ. 2 ತೆಳ್ಳಗೆ ಚಪಾತಿ ಹರ್ಕೊಂಡ್ಬಿಟ್ಟು ಅದ್ರ ಮಧ್ಯ ನಾವು ಪಲ್ಯ ಇಡೋಣ. ಸವರಬೇಕು, ತೋರಿಸ್ತೀನಿ ಅದನ್ನು. ನೋಡಿ ಎಷ್ಟು ತೆಳ್ಳಕ್ಕಿದೆ ಅಂತ ಕಾಣಿಸ್ತಿದೆಯಾ? ಇನ್ನೊಂದು ಚಪಾತಿ ಹೀಗೆ ಹಾಕ್ಕೋತೀನಿ. ನೋಡಿ ಇದು ಎಷ್ಟು ತೆಳ್ಳಕ್ಕಿದೆ ಅಂತ. ಇದನ್ನು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡ್ರೆ ಒಂದ್ಸಲಿ ಲೈಟಾಗಿ ತುಂಬ ನಾಜೂಕಾಗಿ ಒಂದ್ಸಲಿ ಹೀಗೆ ಮಾಡಿ. ಈಗ ಸ್ಟಫ್ ಮಾಡಿರೋದನ್ನು ತೋರಿಸ್ತೀನಿ. ಇದನ್ನು ಅಷ್ಟೇ ತುಂಬ ಜೋರಾಗಿ ಒತ್ತಕ್ಕೆ ಹೋಗಬಾರ್ದು, ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ ಇದು ಎಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬ ಟೇಸ್ಟಿಯಾದ ಆಲೂ ಪರಾಟ ವಿತ್ ಕೂರ್ಮಾ ರೆಡಿಯಾಗಿದೆ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.